ಯಡಿಯೂರಪ್ಪನವ್ರು ಏನು ಆಲೋಚನೆ ಮಾಡಿದ್ದು ಅದು ನಾವು ಬಿಡುದಿಲ್ಲ. ಬೊಮ್ಮಾಯಿನವರು ಏನು ಚಿಂತೆ ಮಾಡಿದ್ದಾರೆ ಅದು ನಾವು ಬಿಡುದಿಲ್ಲ. ಕುಮಾರಸ್ವಾಮಿ ಅವರು ಏನು ಆಲೋಚನೆ ಇದೆ ಅದು ನಾವು ಬಿಡುದಿಲ್ಲ. ನೋಡಿ ನಮ್ಮ ಸುನೀಲ್ ಅಣ್ಣ ನಗ್ತಾನೆ. ನಗ್ಬೇಡಪ್ಪ ನೀನು ನಗ್ತಿ ಭಯ ಆಗ್ತದೆ. ಹೈಕಮಾಂಡ್ ಯಾವ್ದು ಚಾಯ್ಸ್ ಇಲ್ಲ. ಸೇ ಸುನೀಲ್, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ. I don't believe in writing history. I believe in creating history. I will do my best. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ನಮಸ್ತೆ ಸದಾ ಒತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಯಡಿಯೂರಪ್ಪನವ್ರು ಏನು ಆಲೋಚನೆ ಮಾಡಿದ್ದು ಅದು ನಾವು ಬಿಡುದಿಲ್ಲ. ಬೊಮ್ಮಾಯಿನವರು ಏನು ಚಿಂತೆ ಮಾಡಿದ್ದಾರೆ ಅದು ನಾವು ಬಿಡುದಿಲ್ಲ. ಕುಮಾರಸ್ವಾಮಿ ಅವರು ಏನು ಆಲೋಚನೆ ಇದೆ ಅದು ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ ಪಾಪ ಅವ್ರು ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿ ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂಡ್ ಇಟ್. ಏನೋ ತಪ್ಪಾಗಿದೆ, ಲೆಟ್ ಅಸ್ ರೆಕ್ಟಿಫೈಡ್. ಸೊ ಹಂಗೆ ನಾವು ಈ ಸಂದರ್ಭ ನೋಡಿ ನಮ್ಮ ಸುನೀಲ್ ಅಣ್ಣ ನಗ್ತಾನೆ. ನಗ್ಬೇಡಪ್ಪ ನೀನು ನಗ್ತಿ ಭಯ ಆಗ್ತದೆ. ನಿಮ್ಮ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವುದನ್ನು ಮಾಡಕ್ಕೆ ನಿಮ್ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಹಂಗಾಗಿ ಇದು ಆಗಲ್ಲ. ನಿಮಗೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ನಿಮ್ಮ ಹೈಕಮಾಂಡ್ ನಿಮಗೆ ಬಿಡ್ಲಿಲ್ಲ. ನಿಮ್ ಚಾಯ್ಸ್ ಎಲ್ಲಿದೆ ಹೈಕಮಾಂಡ್? ನಿಮ್ ಮಂತ್ರಿಮಂಡಲದಲ್ಲಿ ನಿಮ್ ಚಾಯ್ಸ್ ಯಾವ್ದು ಹೇಳಿ ನೋಡಿ. ಹೈಕಮಾಂಡ್ ಯಾವ್ದು ನಿಮ್ಗೆ ಕೇಳೇ ಇಲ್ಲ. ಒಟ್ಟಿ ಅವರೇ ಕಳಿಸಿರೋದು, ನಿಮ್ಗೆ ಯಾವ್ದು ಚಾಯ್ಸ್ ಇಲ್ಲ. ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಚಾಯ್ಸ್ ಹೋಗುತ್ತೆ ಅಷ್ಟೇ, ಇನ್ಯಾವುದು ಆಗಲ್ಲ. ಗೊತ್ತಿದೆ ನಮಗೆ. ಆಯ್ತಪ್ಪ, ಆಯ್ತು ಬಿಡ್ರಿ. Say, Sunil, I don't believe in reading history. I don't believe in writing history. I believe in creating history. I will do my best. ಯಾವುದು ಸುಲಭವಾಗಂತೂ ಸಾಧ್ಯ ಇಲ್ಲ. ಎನಿಥಿಂಗ್ ಇಸ್ ಎಲ್ಲ ಸುಲಭ. ಈ ಮಧ್ಯ ನಮ್ಮ ಬ್ಯೂರೋಕ್ರಾಟ್ಸು ಅಷ್ಟು ಸುಲಭವಾಗಿ ಬಿಡುದಿಲ್ಲ, ನನಗೆ ಗೊತ್ತಿದೆ. ಕೋರ್ಟ್ಗಳಲ್ಲೂ ಕೂಡ ಬೇಕಾದಷ್ಟು PLಗಳು ಬರ್ತವೆ. ನೀವು ಬೇಕಾದಷ್ಟು ಟೀಕೆ ಮಾಡ್ತೀವಿ. ಎಲ್ಲದೂ ಕಷ್ಟ ಇದೆ. ನೀವು ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ. ಈಗ ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ CM ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ, ಇಲ್ಲ ಮಹಾರಾಷ್ಟ್ರ CM ಕೇಳ್ದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಸೊ ಹೆಂಗ್ ಮಾಡಿದ್ರು? ಈಗ ಇವರು ಆಂಧ್ರ CM ಒಂದು ಹೊಸದಾಗಿ ಒಂದು ಸಿಟಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್. ಅಲ್ಟಿಮೇಟ್ಲಿ ರೈತರು ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಬೇರೆ ಇರ್ಬೋದು, ITPL ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರದ ಜಮೀನು. ಈಗ ಪೆರಿಫೆರಲ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದ್ರಲ್ಲ, ಬಿಸ್ನೆಸ್ ಕಾರ್ಡ್ ಅಂತ ಈಗ ಮಾಡಿದ್ರಲ್ಲ, ಅದು ದಟ್ ಇಸ್ ಎ ಬಿಗ್ ವಿಷನ್. ಐ ಆಮ್ ನಾಟ್ ಟೆಲಿಂಗ್ ನೋ. ಇವೆಲ್ಲ ಮಾಡಿದಂತ ಸಂದರ್ಭ ದೇವೇಗೌಡರು ಆಗ ಫ್ಲೈಓವರ್ ಮಾಡಿಸಿದ್ರು. ಏನ್ ತಪ್ಪು ಅಂತ ಹೇಳಕ್ಕಾಗ್ತದೆ? ಇವತ್ತು ನಾವು 106 ಎಕರೆ ಮಾಡಿದ್ದೀವಿ. ಅವತ್ತು ಅನಂತಕುಮಾರ್, SM ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸು ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ? ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ. ಕಂಜೆಷನ್ ಏನಾಗ್ತಿತ್ತು? ಸೊ ಅದ್ ಬಿಡಿ. ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ. ಅದ್ರ ಇಸ್ ಡಿಫ್ರೆಂಟ್. ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ. ಸೊ ಹಂಗೆ ನಮ್ಮ ಆಲೋಚನೆ ಇರಕ್ಕಾಗಲ್ಲ. ಐ ವಾಂಟೆಡ್ ಟು ಮೇಕ್ ಇಟ್ ಕ್ಲಿಯರ್. ನನ್ನ ಮನಸ್ಸಿನಲ್ಲಿ ಈ ಕುರ್ಚಿಯಿಂದ ಯಾರಿಗೂ ತೊಂದರೆ ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಐ ಬಿಲೀವ್ ಇನ್ ಒನ್ ಥಿಂಗ್, ಪವರ್ ಕಮ್ ಫಾರ್ 2 things. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಎರಡೂ ಇದೆ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ, ಎನಿಮಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಇದ್ರೆ ನನ್ನ ಕೈಲಾದಂತ ಸಹಾಯ ಮಾಡಲಿಕ್ಕೆ ಈ ಅಧಿಕಾರ, ದೇವ್ರು ನನಗೆ ಏನ್ ಕೊಡಬೇಕು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಏನ್ ಸುನೀಲ್ ನನ್ ಕಂಡ್ರೆ ಯಾಕೆ ಇಷ್ಟು ಬಹಳ ಕೋಪಾಗಿದ್ದೇನೆ? ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದ್ದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ. ಚರ್ಚೆ ತಗೊಳ್ಳಲ್ಲ ನಾವು. ಸುನೀಲ್, ಪ್ಲೂಟೋ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಪ್ಲೂಟೋ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಇದ್ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ ಇದು.
ಈಗ ಆಯ್ತಪ್ಪ, ಸಿ ಆಗ್ಬಾರ್ದಾ? ಈಸ್ ಎ ಸೀನಿಯರ್ ಲೀಡರ್, ಇಬ್ರು ಜೊತೆಗೆ ಅಸೆಂಬ್ಲಿ ಬಂದವರು. ಲೆಟ್ ಇಟ್ ಬಿಕಮ್ ಒನ್ ಡೇ ವಾಟ್ ಇಸ್ ದೇರ್ ಏನ್ ಪರ್ಮನೆಂಟ್ ಆಗಿ ಇಲ್ಲಿ ಕೂತ್ಕೊಳಕ್ ಆಗ್ತದೆ? ಅಲ್ಲ ಸರ್, ಭಾರಿ ದೊಡ್ಡ ಬದಲಾವಣೆ ಕಾಣ್ತಾ ಇದೀವಿ. ಶಿವಕುಮಾರ್, ಈಗಿನ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನ ಶಿವಕುಮಾರ್ ಬೇರೆ. ಇದ್ರ ಟೆಕ್ನಿಕ್ ಹೆಂಗೆ ಇದು? ಈ ಬದಲಾವಣೆಯ ಹಿಕ್ಮತ್ ಹೇಗೆ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ಹೇಳಿ, ಹೆಂಗಿದು ಅಂತ. ನರೇಂದ್ರ ಮೋದಿ ಅವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಈಗ ನೀವು ನಮಸ್ತೆ ಸದಾ ವತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.